ಎಂಟ್ರಿಯಿಂದ ಮನೆಯೊಳಗೆ ಹೊಸ ಸಂಚಲನ. ಬಿಗ್ ಬಾಸ್ ಶೋನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲಿಮಿನೇಷನ್ ಅಲ್ಲಿ ಈ ರೀತಿಯ ಟ್ವಿಸ್ಟ್ ಆಗಿದೆ. ಅವ್ರ ಬಗ್ಗೆ ಇವರು ಮಾತಾಡ್ತಿದ್ದಾರೆ, ಇವ್ರ ಬಗ್ಗೆ ಅವರು ಮಾತಾಡ್ತಿದ್ದಾರೆ. ಇನ್ನು ಮುಖವಾಡನ ಹಾಕೊಂಡಿದ್ದಾರೆ ಗೌತಮಿ ಅವರು. ಯಾವಂತೂ ಮುಖವಾಡನ ನಾನು ಬಯಲ್ ಮಾಡಬಹುದು. ಸ್ವತಃ ಇಷ್ಟಪಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಸ್ಪರ್ಧಿಯೊಬ್ರು. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಶೋನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಲಿಮಿನೇಷನ್ ಅಲ್ಲಿ ಈ ರೀತಿಯ ಟ್ವಿಸ್ಟ್ ಆಗಿದೆ. ಸ್ವತಃ ಇಷ್ಟಪಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಿದ್ದಾರೆ ಸ್ಪರ್ಧಿಯೊಬ್ರು. ಬಿಗ್ ಬಾಸ್ ನ ನಿನ್ನೆಯ ಎಪಿಸೋಡ್ ನಲ್ಲಿ ಒಬ್ರು ಎಲಿಮಿನೇಟ್ ಆಗ್ಬೇಕಿತ್ತು. ಅದೇ ರೀತಿ ಕೊನೆಯಲ್ಲಿ ಉಳಿದಿದ್ದ ಐಶ್ವರ್ಯ ಅಥವಾ ಶಿಶಿರ್ ಮನೆಯಿಂದ ಹೊರ ಹೋಗ್ಬೇಕಿತ್ತು. ಆದ್ರೆ ಇಲ್ಲಿ ಶೋಭಾ ಶೆಟ್ಟಿ ಅವರು ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಾಗಿದ್ರೆ ಏನು ಇದರ ಸ್ಟೋರಿ ಅಂತ ಇಲ್ಲಿದೆ ನೋಡಿ. ನಿನ್ನೆಯ ಸಂಡೇ ಎಪಿಸೋಡ್ ನಲ್ಲಿ ಬಿಗ್ ಬಾಸ್ ಮನೆಯಿಂದ ಒಬ್ರು ಎಲಿಮಿನೇಟ್ ಆಗಬೇಕಿತ್ತು. ನಾಮಿನೇಟ್ ಆಗಿರೋ 7 ಜನರಲ್ಲಿ 5 ಜನ ಸೇಫ್ ಆಗಿ ಕೊನೆಯಲ್ಲಿ ಐಶ್ವರ್ಯ ಮತ್ತು ಶಿಶಿರ್ ಉಳಿದಿದ್ರು. ಇನ್ನು ಅವರಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಬೇಕು ಅನ್ನೋ ಟೈಮಲ್ಲಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಶೆಟ್ಟಿ ಅವರು ಸ್ವತಃ ನಾನೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ಅಳುತ್ತಾ ಸುದೀಪ್ ಸರ್ ಅವರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೂ ಸ್ವಲ್ಪ ಹೊತ್ತಿನ ಮುಂಚೆಯೇ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗೋದನ್ನ ಹೇಳಿದ್ರು. ಆಗ ಸುದೀಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ಳುವ ಮಹತ್ವದ ಬಗ್ಗೆ ಹೇಳಿದಾಗ ಅವರು ತಮ್ಮ ನಿರ್ಧಾರವನ್ನ ಬದಲಾಯಿಸಿಕೊಂಡ್ರು. ಆದರೆ ಇದಾದ ಸ್ವಲ್ಪ ಸಮಯದ ಮೇಲೆ ಮತ್ತೆ ಬಿಗ್ ಬಾಸ್ ಮನೆಯಿಂದ ಹೋಗ್ತೇನೆ ಅಂತ ಅಳುತ್ತಾ ರಿಕ್ವೆಸ್ಟ್ ಮಾಡಿದ್ರು. ರಿಯಾಲಿಟಿ ಶೋನಲ್ಲಿ ಮುಂದಿನ ವಾರಕ್ಕೆ ಹೋಗುವ ಇಮ್ಯುನಿಟಿ ಪಡೆದರೂ ಕೂಡ ವೀಕ್ಷಕರು ನೀಡಿದ್ದ ವೋಟ್ ಹಾಗೂ ಗೌರವವನ್ನು ಧಿಕ್ಕರಿಸಿ ಮನೆಯಿಂದ ಆಚೆ ಹೋಗುವ ನಿರ್ಧಾರ ಮಾಡಿದ್ರು. ಇದಕ್ಕೆ ಕೋಪಗೊಂಡ ಸುದೀಪ್ ಅವರು ಶೋಭಾ ಅವರನ್ನ ಹೊರಗೆ ಕಳುಹಿಸಲು ಒಪ್ಪಿದ್ರು. ಹಾಗೆಯೇ ಮನೆಯ ಮುಖ್ಯ ದ್ವಾರ ಕೂಡ ಓಪನ್ ಆಗುತ್ತೆ. ಬಿಗ್ ಬಾಸ್ ಕೂಡ ಶೋಭಾ ನೀವು ಈ ಕೂಡಲೇ ಮನೆಯ ಮುಖ್ಯ ದ್ವಾರದಿಂದ ಹೊರಬರಬೇಕು ಎಂದು ಆಜ್ಞೆ ಮಾಡ್ತಾರೆ. ನಾನಿಷ್ಟು ಬೇಗ ನದಿ ತರ ಗಿವ್ ಅಪ್ ಮಾಡೋಳಲ್ಲ. ಇನ್ನೊಂದು ವಾರ ಟೈಮ್ ತಗೊಂಡು ನಾನೇನು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಕ್ಷಮಿಸ್ಕೊಡೋದ ಶೇಷ. ಶೋಭಾ ನೀವು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕು. ಯಾರ್ಯಾರೆಲ್ಲ ನನಗೆ ಹೋಪ್ ಮಾಡಿದಿರೋ ನಿಮ್ಗೆ ಯಾರಿಗೂ ನೋವು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ಆಗ ಕಣ್ಣೀರು ಇಡುತ್ತಲೇ ಹೊರ ಬರುವ ಶೋಭಾ, ಯಾರೆಲ್ಲ ನನಗೆ ವೋಟ್ ಮಾಡಿದ್ದೀರೋ ನಿಮ್ಮೆಲ್ಲರಿಗೂ ನೋವು ಕೊಡಬೇಕು ಅನ್ನೋ ಉದ್ದೇಶ ನನ್ನದಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ ಎಂದು ಕೇಳಿಕೊಂಡು ಬಿಗ್ ಬಾಸ್ ನನಗೆ ಹೋಗಬೇಕು ಅನ್ನಿಸ್ತಿಲ್ಲ ಎಂದು ಬಿಗ್ ಬಾಸ್ ಮನೆಗೆ ನಮಸ್ಕಾರ ಮಾಡ್ತಾರೆ. ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಪಡೆದ ಶೋಭಾ ಶೆಟ್ಟಿ ಅವರು ಬಂದ ಮೊದಲ ವಾರದಲ್ಲಿ ತುಂಬ ಜೋರಾಗಿ ಸದ್ದು ಮಾಡ್ತಾರೆ. ಇದಾದ ಮುಂದಿನ ವಾರ ತುಂಬಾನೇ ಸೈಲೆಂಟ್ ಆಗ್ತಾರೆ. ಹಾಗೆಯೇ ಸುದೀಪ್ ಅವರ ಮುಂದೆ ನಾನು ಬಿಗ್ ಬಾಸ್ ಅಲ್ಲಿ ಇರೋಕ್ಕಾಗಲ್ಲ, ಮನೆಯಿಂದ ಆಚೆ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡಿ ಈಗ ಹೋಗುವ ಟೈಮಲ್ಲಿ ನಾನು ಹೋಗಲ್ಲ, ಹೋಗೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವರ ಈ ಮಾತಿಗೆ ಬಿಗ್ ಬಾಸ್ ಇವರನ್ನ ಮನೆಯಲ್ಲಿ ಉಳಿಸ್ಕೊಳ್ತಾರಾ ಅಥವಾ ಆಚೆ ಕಳಿಸ್ತಾರಾ ನೋಡಬೇಕು. ನಾನಿಷ್ಟು ಬೇಗ ನದಿ ತರ ಗಿವ್ ಅಪ್ ಮಾಡೋಳಲ್ಲ. ಇನ್ನೊಂದು ವಾರ ಟೈಮ್ ತಗೊಂಡು ನಾನೇನು ಪ್ರೂವ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನನ್ನ ಕ್ಷಮಿಸ್ಕೊಡೋದ ಶೇಷ. ಶೋಭಾ ನೀವು ಈ ಕೂಡಲೇ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕು. ಯಾರ್ಯಾರೆಲ್ಲ ನನಗೆ ಹೋಪ್ ಮಾಡಿದಿರೋ ನಿಮ್ಗೆ ಯಾರಿಗೂ ನೋವು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡಿ. ಬಿಗ್ ಬಾಸ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಬಿಗ್ ಬಾಸ್ ನೋಡಿದ್ರಿ ಅಲ್ಲ, ನಿನ್ನೆ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಅಥವಾ ಐಶ್ವರ್ಯ ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಶೋಭಾ ಶೆಟ್ಟಿ ಅವರು ಸ್ವತಃ ನಾನೇ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅಂತೆಯೇ ಬಿಗ್ ಬಾಸ್ನ ಮುಖ್ಯ ದ್ವಾರ ಕೂಡ ಓಪನ್ ಆಗುತ್ತೆ. ಆದರೆ ಈಗ ಶೋಭಾ ಶೆಟ್ಟಿ ಅವರು ನಾನು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬಿಗ್ ಬಾಸ್ ಅವರು ಕೂಡ ಅವರ ನಿರ್ಧಾರ ಬದಲಾಯಿಸಿಕೊಂಡು ಶೋಭಾ ಶೆಟ್ಟಿ ಅವ್ರನ್ನ ಬಿಗ್ ಬಾಸ್ ಮನೆಯಲ್ಲೇ ಉಳಿಸ್ಕೊಳ್ತಾರಾ ಅಥವಾ ಆಚೆ ಕಳಿಸ್ತಾರಾ ನೋಡ್ಬೇಕು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.